ಪ್ರಮುಖವಾಗಿ ಇವತ್ತು ಹೊಸ ವರ್ಷಾಚರಣೆ ವೆಲ್ಕಮ್ ಅನ್ನ ಮಾಡಿಕೊಳ್ಳೋದಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಿರುವ ವಿಚಾರ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇವತ್ತು ಮದ್ಯ ಮಾರಾಟದಲ್ಲೂ ಕೂಡ ಹೆಚ್ಚಾಗಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಸಮಯಾವಕಾಶವನ್ನು ಕೂಡ ಹೆಚ್ಚಿಸಲಾಗಿದೆ. ಯಥಾ ಪ್ರಕಾರ ಮದ್ಯ ಮಾರಾಟಕ್ಕೆ ಅನುಮತಿಯನ್ನ ಕೊಡಲಾಗಿದೆ. CL2 MRP ಔಟ್ಲೆಟ್ಗೆ ಸ್ಪೆಷಲ್ ಪರ್ಮಿಷನ್ ಇಲ್ಲ. ಪಬ್ ಮತ್ತು ರೆಸ್ಟೋರೆಂಟ್ಗಳಿಗೆ ರಾತ್ರಿ 11 ಗಂಟೆ ತನಕ ಅವಕಾಶ ಇದೆ. ಇದು 30% ಮಾರಾಟಕ್ಕೆ ಹೆಚ್ಚಳ ಆಗೋದಕ್ಕೆ ಸಾಧ್ಯತೆ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಮದ್ಯ ಮಾರಾಟಕ್ಕೆ ಹೆಚ್ಚಿನ ಸಮಯಾವಕಾಶ ಇಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ತೊಳ್ಪಾಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಮದ್ಯ ಮಾರಾಟಕ್ಕೆ ಹೆಚ್ಚಿನ ಸಮಯಾವಕಾಶವನ್ನ ಕೊಟ್ಟಿಲ್ಲ, ಜೊತೆಗೆ ಮದ್ಯ ಮಾರಾಟ ಕೂಡ ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ. ಮಾಹಿತಿ ಕೊಡೋದಾದ್ರೆ ನಾಗೇಂದ್ರ ಬಾಬು, ನಾನು ಸದ್ಯಕ್ಕೆ MG ರಸ್ತೆಯ ಟಾನಿಕ್ ಮುಂಭಾಗದಲ್ಲಿದ್ದೀನಿ. ಮದ್ಯ ಮಾರಾಟ ಇವತ್ತು ಹೆಚ್ಚಳ ಆಗುವಂತಹ ನಿರೀಕ್ಷೆ ಇದೆ. ಯಾಕಂತ ಹೇಳಿದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ ಬೆನ್ನಲ್ಲೇ ಮದ್ಯ ಮಾರಾಟ ಹೆಚ್ಚಳ ಆಗುತ್ತೆ. ಇದೇ ನಿರೀಕ್ಷೆಯನ್ನ ಮಾರಾಟಗಾರರು ಕೂಡ ಹೊಂದಿರುವಂತದ್ದು. ಒಂದ್ ರೀತಿಯ ಸೆಲೆಬ್ರೇಷನ್ ಎಂಜಾಯ್ ಮಾಡೋದಕ್ಕೆ ಸಾಕಷ್ಟು ಜನ ಮದ್ಯಕ್ಕೆ ಹೋಗ್ತಾರೆ, ಪರ್ಚೇಸಿಗೆ ಅಂತ ಬರ್ತಾರೆ. ಆ ಪರ್ಚೇಸ್ ನಡೀತಾ ಇದೆ. ಈಗ ಕಮ್ಮಿ ಕ್ರೌಡ್ ಇದೆ, ಬಟ್ ಸಂಜೆ ನಂತರ ಸಾಕಷ್ಟು ಜನ ಇಲ್ಲಿ ಪರ್ಚೇಸ್ ಮಾಡುವಂತಹ ನಿರೀಕ್ಷೆಯನ್ನ ಹೊಂದಲಾಗಿದೆ. ಕಳೆದ ವರ್ಷ ಕೂಡ ಈ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ಹಾಗೆ ಕ್ರಿಸ್ಮಸ್ ಸೆಲೆಬ್ರೇಷನ್ ವೇಳೆ ಮಾರಾಟ ಆಗಿತ್ತು ಅನ್ನೋ ಒಂದು ಇನ್ಫಾರ್ಮೇಶನ್ ಸಿಗ್ತಾ ಇತ್ತು. ಈ ಬಾರಿ ಕೂಡ 30% ಅಷ್ಟು ಮಾರಾಟ ಆರಂಭವಾಗುವಂತ ಅಂದ್ರೆ ನಿರೀಕ್ಷೆ ಇದೆ. ಚೆನ್ನಾಗಿ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆಯನ್ನ ಹೊಂದಲಾಗಿದೆ. ಆದ್ರೆ ಸಾಕಷ್ಟು ಜನ ಈ ಹೊತ್ತಿನಲ್ಲಿ ಔಟ್ ಆಫ್ ಬೆಂಗಳೂರು ಹೋಗ್ತಾರೆ. ಅದು ಬೇರೆ ಬೇರೆ ರೆಸಾರ್ಟ್ಗಳಿರ್ಬೋದು. ಈ ರೆಸಾರ್ಟ್ಗಳಿಗೆಲ್ಲ ಅವರು ಹೋಗುವಂತದ್ದು, ಅಲ್ಲಿ ಅವರು ಪಾರ್ಟಿಯನ್ನ ಪ್ಲಾನ್ ಮಾಡ್ತಾರೆ. ಹಾಗಾಗಿ ಬೆಂಗಳೂರಿನಲ್ಲಿರುವಂತಹ ಸಾಕಷ್ಟು ಜನ ಇವತ್ತು ಇರೋದಿಲ್ಲ. ಇದರಿಂದ ಮದ್ಯದ ಮಾರಾಟ ಅಂತ ಹೈ ಡಿಮ್ಯಾಂಡ್ ಏನು ಇರೋದಿಲ್ಲ. ಆದ್ರೆ ಬೆಂಗಳೂರಿನಲ್ಲಿ ಉಳ್ಕೊಂಡಂತವರು ಮದ್ಯವನ್ನ ಖರೀದಿಗೆ ಬರ್ತಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ಕೂಡ ಲಭ್ಯವಾಗ್ತಾ ಇದೆ. ಸಂಜೆ ನಂತರ ಸಾಕಷ್ಟು ಜನ ಬಂದು ಮದ್ಯ ಖರೀದಿ ಮಾಡುವಂತಹ ಸಾಧ್ಯತೆ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಲಾಸ್ಟ್ ಇಯರ್ ನಾವು ಇದೇ ಒಂದು ಟಾನಿಕ್ ಮುಂಭಾಗದಲ್ಲಿ ಬಂದಾಗ ಸಾಕಷ್ಟು ಜನ ಸರತಿ ಸಾಲಿನಲ್ಲಿ ನಿಂತು ಮದ್ಯದ ಖರೀದಿಯನ್ನ ಮಾಡಿದ್ರು. ಆದ್ರೆ ಈ ಬಾರಿ ಅಂತಹ ಕ್ರೌಡ್ ಇಲ್ಲ. ಪ್ರಾಬ್ಲಿ ಸಂಜೆ 5 ಗಂಟೆ ನಂತರ ಪರ್ಚೇಸ್ ಮಾಡುವಂತಹ ನಿಟ್ಟಿನಲ್ಲಿ ಜನ ಇಲ್ಲಿಗೆ ಬರುವಂತಹ ನಿರೀಕ್ಷೆಯನ್ನ ಹೊಂದಲಾಗಿದೆ. ಇನ್ನು ಸ್ಪೆಷಲ್ ಪರ್ಮಿಷನ್ ಅಂತ ಹೇಳಿ ಮಾರಾಟಕ್ಕೆ ಯಾವುದೇ ರೀತಿಯಾಗಿ ಕೊಡಲಾಗಿಲ್ಲ. ಅಂದ್ರೆ ಈ ಹಿಂದೆ ಬೆಳಿಗ್ಗೆ 6 ಗಂಟೆಯಿಂದನೂ ಕೂಡ ಮದ್ಯ ಮಾರಾಟಕ್ಕೆ ಅವಕಾಶ ಇದೆ ಅಂತ ಹೇಳಲಾಗ್ತಾ ಇತ್ತು. ಅದು ಕೇವಲ ರೂಮರ್ಸ್ ಅನ್ನೋದು ನಮಗೆ ಗೊತ್ತಾಯ್ತು. ಹೀಗಾಗಿ ಮತ್ತೊಮ್ಮೆ ಅದರ ಬಗ್ಗೆ ಚೆಕ್ ನ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲ, ಸ್ಪೆಷಲ್ ಪರ್ಮಿಷನ್ ರೀತಿಯಲ್ಲಿ ಯಾವುದೇ ಇಲ್ಲ. ಯಥಾ ಪ್ರಕಾರ MRP ಔಟ್ಲೆಟ್ಗಳು ಓಪನ್ ಆಗ್ತವೆ, ಯಥಾ ಪ್ರಕಾರ ಕ್ಲೋಸ್ ಆಗ್ತವೆ ಅಂತ. ಅಂದ್ರೆ CL2 ಅಂತ ಲೈಸೆನ್ಸ್ ನ ಹೊಂದಿರುವಂತಹ MRP ಔಟ್ಲೆಟ್ಗಳಿಗೆ ಬೆಳಿಗ್ಗೆ ಯಥಾ ಪ್ರಕಾರ 10 ಗಂಟೆಯಿಂದ ರಾತ್ರಿ 10:30ವರೆಗೂ ಮಾತ್ರ ಅವಕಾಶ. 10:30 ನಂತರ ಅವರು ಕ್ಲೋಸ್ ನ ಮಾಡಬೇಕಾಗುತ್ತೆ. ಆದ್ರೆ CL7 ಮತ್ತೆ CL9 ಅಂದ್ರೆ ಪಬ್ ಅಂಡ್ ರೆಸ್ಟೋರೆಂಟ್ಗಳಿಗೆ ಆಗುವಂತಹ ಜಾಗಗಳಲ್ಲಿ ರಾತ್ರಿ 1 ಗಂಟೆವರೆಗೂ ಮಾರಾಟಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಯಾಕಂದ್ರೆ ಅದು ಪಬ್ ರೆಸ್ಟೋರೆಂಟ್ ಇರೋದ್ರಿಂದ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಶೇಕಡಾ 30% ಮದ್ಯ ಮಾರಾಟ ಹೆಚ್ಚಳದ ನಿರೀಕ್ಷೆ ಇದೆ. ಅಂದ್ರೆ ಅದರಲ್ಲಿ ಯಾವುದೇ ರೀತಿಯಂತಹ ಸಮಯದಲ್ಲಿ ವ್ಯತ್ಯಾಸಗಳಿದಿಲ್ಲ. ರಾತ್ರಿ 11 ಗಂಟೆವರೆಗೂ ಮಾತ್ರ ಮದ್ಯವನ್ನ ಮಾರಾಟ ಮಾಡಬಹುದು, ಅದಕ್ಕಿಂತ ಹೆಚ್ಚಾಗಿ ಮಾರಾಟ ಮಾಡುವಂತಿಲ್ಲ ಅನ್ನೋದ್ರ ಬಗ್ಗೆ ಸರ್ಕಾರ ಕಟ್ಟುನಿಟ್ಟಿನ ರೂಲ್ಸ್ ಅನ್ನ ಫಾಲೋ ಮಾಡಲೇಬೇಕು ಅಂತೇಳಿ ಎಚ್ಚರಿಕೆ ಸಂದೇಶವನ್ನ ಕೊಟ್ಟಿದೆ. ಇವತ್ತು ಶೇಕಡಾ 30% ಮದ್ಯ ಮಾರಾಟ ಹೆಚ್ಚಳ ಆಗುವಂತ, ಪ್ರಮುಖವಾಗಿ ಇವತ್ತು ಹೊಸ ವರ್ಷಾಚರಣೆ ವೆಲ್ಕಮ್ ಅನ್ನ ಮಾಡಿಕೊಳ್ಳೋದಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಿರುವ ವಿಚಾರ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇವತ್ತು ಮದ್ಯ ಮಾರಾಟದಲ್ಲೂ ಕೂಡ ಹೆಚ್ಚಾಗಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಸಮಯಾವಕಾಶವನ್ನು ಕೂಡ ಹೆಚ್ಚಿಸಲಾಗಿದೆ. ಯಥಾ ಪ್ರಕಾರ ಮದ್ಯ ಮಾರಾಟಕ್ಕೆ ಅನುಮತಿಯನ್ನ ಕೊಡಲಾಗಿದೆ. CL2 MRP ಔಟ್ಲೆಟ್ಗೆ ಸ್ಪೆಷಲ್ ಪರ್ಮಿಷನ್ ಇಲ್ಲ. ಪಬ್ ಮತ್ತು ರೆಸ್ಟೋರೆಂಟ್ಗಳಿಗೆ ರಾತ್ರಿ 11 ಗಂಟೆ ತನಕ ಅವಕಾಶ ಇದೆ. ಇದು 30% ಮಾರಾಟಕ್ಕೆ ಹೆಚ್ಚಳ ಆಗೋದಕ್ಕೆ ಸಾಧ್ಯತೆ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಮದ್ಯ ಮಾರಾಟಕ್ಕೆ ಹೆಚ್ಚಿನ ಸಮಯಾವಕಾಶ ಇಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ತೊಳ್ಪಾಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಮದ್ಯ ಮಾರಾಟಕ್ಕೆ ಹೆಚ್ಚಿನ ಸಮಯಾವಕಾಶವನ್ನ ಕೊಟ್ಟಿಲ್ಲ, ಜೊತೆಗೆ ಮದ್ಯ ಮಾರಾಟ ಕೂಡ ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ. ಮಾಹಿತಿ ಕೊಡೋದಾದ್ರೆ
ನಾಗೇಂದ್ರ ಬಾಬು, ನಾನು ಸದ್ಯಕ್ಕೆ ಎಂಜಿ ರಸ್ತೆಯ ಟಾನಿಕ್ ಮುಂಭಾಗದಲ್ಲಿದ್ದೀನಿ. ಮದ್ಯ ಮಾರಾಟ ಇವತ್ತು ಹೆಚ್ಚಳ ಆಗುವಂತಹ ನಿರೀಕ್ಷೆ ಇದೆ. ಯಾಕಂತ ಹೇಳಿದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ ಬೆನ್ನಲ್ಲೇ ಮದ್ಯ ಮಾರಾಟ ಹೆಚ್ಚಳ ಆಗುತ್ತೆ. ಇದೇ ನಿರೀಕ್ಷೆಯನ್ನ ಮಾರಾಟಗಾರರು ಕೂಡ ಹೊಂದಿರುವಂತದ್ದು. ಒಂದ್ ರೀತಿಯ ಸೆಲೆಬ್ರೇಷನ್ ನ ಎಂಜಾಯ್ ಮಾಡೋದಕ್ಕೆ ಸಾಕಷ್ಟು ಜನ ಮದ್ಯಕ್ಕೆ ಹೋಗ್ತಾರೆ, ಪರ್ಚೇಸಿಗೆ ಅಂತ ಬರ್ತಾರೆ. ಆ ಪರ್ಚೇಸ್ ನಡೀತಾ ಇದೆ. ಈಗ ಕಮ್ಮಿ ಕ್ರೌಡ್ ಇದೆ, ಬಟ್ ಸಂಜೆ ನಂತರ ಸಾಕಷ್ಟು ಜನ ಇಲ್ಲಿ ಪರ್ಚೇಸ್ ಮಾಡುವಂತಹ ನಿರೀಕ್ಷೆಯನ್ನ ಹೊಂದಲಾಗಿದೆ. ಕಳೆದ ವರ್ಷ ಕೂಡ ಈ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ಹಾಗೆ ಕ್ರಿಸ್ಮಸ್ ಸೆಲೆಬ್ರೇಷನ್ ವೇಳೆ ಮಾರಾಟ ಆಗಿತ್ತು ಅನ್ನೋ ಒಂದು ಇನ್ಫಾರ್ಮೇಶನ್ ಸಿಗ್ತಾ ಇತ್ತು. ಈ ಬಾರಿ ಕೂಡ 30% ಅಷ್ಟು ಮಾರಾಟ ಆರಂಭವಾಗುವಂತ ಅಂದ್ರೆ ನಿರೀಕ್ಷೆ ಇದೆ. ಚೆನ್ನಾಗಿ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆಯನ್ನ ಹೊಂದಲಾಗಿದೆ. ಆದ್ರೆ ಸಾಕಷ್ಟು ಜನ ಈ ಹೊತ್ತಿನಲ್ಲಿ ಔಟ್ ಆಫ್ ಬೆಂಗಳೂರು ಹೋಗ್ತಾರೆ. ಅದು ಬೇರೆ ಬೇರೆ ರೆಸಾರ್ಟ್ಗಳಿರ್ಬೋದು. ಈ ರೆಸಾರ್ಟ್ಗಳಿಗೆಲ್ಲ ಅವರು ಹೋಗುವಂತದ್ದು, ಅಲ್ಲಿ ಅವರು ಪಾರ್ಟಿಯನ್ನ ಪ್ಲಾನ್ ಮಾಡ್ತಾರೆ. ಹಾಗಾಗಿ ಬೆಂಗಳೂರಿನಲ್ಲಿರುವಂತಹ ಸಾಕಷ್ಟು ಜನ ಇವತ್ತು ಇರೋದಿಲ್ಲ. ಇದರಿಂದ ಮದ್ಯದ ಮಾರಾಟ ಅಂತ ಹೈ ಡಿಮ್ಯಾಂಡ್ ಏನು ಇರೋದಿಲ್ಲ. ಆದ್ರೆ ಬೆಂಗಳೂರಿನಲ್ಲಿ ಉಳ್ಕೊಂಡಂತವರು ಮದ್ಯವನ್ನ ಖರೀದಿಗೆ ಬರ್ತಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ಕೂಡ ಲಭ್ಯವಾಗ್ತಾ ಇದೆ. ಸಂಜೆ ನಂತರ ಸಾಕಷ್ಟು ಜನ ಬಂದು ಮದ್ಯ ಖರೀದಿ ಮಾಡುವಂತಹ ಸಾಧ್ಯತೆ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಲಾಸ್ಟ್ ಇಯರ್ ನಾವು ಇದೇ ಒಂದು ಟಾನಿಕ್ ಮುಂಭಾಗದಲ್ಲಿ ಬಂದಾಗ ಸಾಕಷ್ಟು ಜನ ಸರತಿ ಸಾಲಿನಲ್ಲಿ ನಿಂತು ಮದ್ಯದ ಖರೀದಿಯನ್ನ ಮಾಡಿದ್ರು. ಆದ್ರೆ ಈ ಬಾರಿ ಅಂತಹ ಕ್ರೌಡ್ ಇಲ್ಲ. ಪ್ರಾಬ್ಲಿ ಸಂಜೆ 5 ಗಂಟೆ ನಂತರ ಪರ್ಚೇಸ್ ಮಾಡುವಂತಹ ನಿಟ್ಟಿನಲ್ಲಿ ಜನ ಇಲ್ಲಿಗೆ ಬರುವಂತಹ ನಿರೀಕ್ಷೆಯನ್ನ ಹೊಂದಲಾಗಿದೆ. ಇನ್ನು ಸ್ಪೆಷಲ್ ಪರ್ಮಿಷನ್ ಅಂತ ಹೇಳಿ ಮಾರಾಟಕ್ಕೆ ಯಾವುದೇ ರೀತಿಯಾಗಿ ಕೊಡಲಾಗಿಲ್ಲ. ಅಂದ್ರೆ ಈ ಹಿಂದೆ ಬೆಳಿಗ್ಗೆ 6 ಗಂಟೆಯಿಂದನೂ ಕೂಡ ಮದ್ಯ ಮಾರಾಟಕ್ಕೆ ಅವಕಾಶ ಇದೆ ಅಂತ ಹೇಳಲಾಗ್ತಾ ಇತ್ತು. ಅದು ಕೇವಲ ರೂಮರ್ಸ್ ಅನ್ನೋದು ನಮಗೆ ಗೊತ್ತಾಯ್ತು. ಹೀಗಾಗಿ ಮತ್ತೊಮ್ಮೆ ಅದರ ಬಗ್ಗೆ ಚೆಕ್ ನ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲ, ಸ್ಪೆಷಲ್ ಪರ್ಮಿಷನ್ ರೀತಿಯಲ್ಲಿ ಯಾವುದೇ ಇಲ್ಲ. ಯಥಾ ಪ್ರಕಾರ MRP ಔಟ್ಲೆಟ್ಗಳು ಓಪನ್ ಆಗ್ತವೆ, ಯಥಾ ಪ್ರಕಾರ ಕ್ಲೋಸ್ ಆಗ್ತವೆ ಅಂತ. ಅಂದ್ರೆ CL2 ಅಂತ ಲೈಸೆನ್ಸ್ ನ ಹೊಂದಿರುವಂತಹ MRP ಔಟ್ಲೆಟ್ಗಳಿಗೆ ಬೆಳಿಗ್ಗೆ ಯಥಾ ಪ್ರಕಾರ 10 ಗಂಟೆಯಿಂದ ರಾತ್ರಿ 10:30ವರೆಗೂ ಮಾತ್ರ ಅವಕಾಶ. 10:30 ನಂತರ ಅವರು ಕ್ಲೋಸ್ ಅನ್ನ ಮಾಡಬೇಕಾಗುತ್ತೆ. ಆದ್ರೆ CL7 ಮತ್ತೆ CL9 ಅಂದ್ರೆ ಪಬ್ ಅಂಡ್ ರೆಸ್ಟೋರೆಂಟ್ಗಳಿಗೆ ಆಗುವಂತಹ ಜಾಗಗಳಲ್ಲಿ ರಾತ್ರಿ 1 ಗಂಟೆವರೆಗೂ ಮಾರಾಟಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಯಾಕಂದ್ರೆ ಅದು ಪಬ್ ರೆಸ್ಟೋರೆಂಟ್ ಇರೋದ್ರಿಂದ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಶೇಕಡ 30% ಮದ್ಯ ಮಾರಾಟ ಹೆಚ್ಚಳದ ನಿರೀಕ್ಷೆ ಇದೆ. ಅಂದ್ರೆ ಅದರಲ್ಲಿ ಯಾವುದೇ ರೀತಿಯಂತಹ ಸಮಯದಲ್ಲಿ ವ್ಯತ್ಯಾಸಗಳಿದಿಲ್ಲ. ಅಂದ್ರೆ 11 ಗಂಟೆವರೆಗೂ ಮಾತ್ರ ಮದ್ಯವನ್ನ ಮಾರಾಟ ಮಾಡಬಹುದು, ಅದಕ್ಕಿಂತ ಹೆಚ್ಚಾಗಿ ಮಾರಾಟ ಮಾಡುವಂತಿಲ್ಲ ಅನ್ನೋದ್ರ ಬಗ್ಗೆ ಸರ್ಕಾರ ಕಟ್ಟುನಿಟ್ಟಿನ ರೂಲ್ಸ್ ಅನ್ನ ಫಾಲೋ ಮಾಡಲೇಬೇಕು ಅಂತೇಳಿ ಎಚ್ಚರಿಕೆ ಸಂದೇಶವನ್ನ ಕೊಟ್ಟಿದೆ. ಇವತ್ತು ಶೇಕಡ 30% ಮದ್ಯ ಮಾರಾಟ ಹೆಚ್ಚಳ ಆಗುವಂತ, ಪ್ರಮುಖವಾಗಿ ಇವತ್ತು ಹೊಸ ವರ್ಷಾಚರಣೆ ವೆಲ್ಕಮ್ ಅನ್ನ ಮಾಡಿಕೊಳ್ಳೋದಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಿರುವ ವಿಚಾರ ಒಂದು ಕಡೆ. ಅಂದ್ರೆ ಮತ್ತೊಂದು ಕಡೆ ಇವತ್ತು ಮದ್ಯ ಮಾರಾಟದಲ್ಲೂ ಕೂಡ ಹೆಚ್ಚಾಗಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಸಮಯಾವಕಾಶವನ್ನ ಕೂಡ ಹೆಚ್ಚಿಸಲಾಗಿದೆ. ಯಥಾ ಪ್ರಕಾರ ಮದ್ಯ ಮಾರಾಟಕ್ಕೆ ಅನುಮತಿಯನ್ನ ಕೊಡಲಾಗಿದೆ. CL2 MRP ಔಟ್ಲೆಟ್ಗೆ ಸ್ಪೆಷಲ್ ಪರ್ಮಿಷನ್ ಇಲ್ಲ. ಪಬ್ ಮತ್ತು ರೆಸ್ಟೋರೆಂಟ್ಗಳಿಗೆ ರಾತ್ರಿ 11 ಗಂಟೆ ತನಕ ಅವಕಾಶ ಇದೆ. ಇದು ಶೇಕಡ 30% ಮಾರಾಟಕ್ಕೆ ಹೆಚ್ಚಳ ಆಗೋದಕ್ಕೆ ಸಾಧ್ಯತೆ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಮದ್ಯ ಮಾರಾಟಕ್ಕೆ ಹೆಚ್ಚಿನ ಸಮಯಾವಕಾಶ ಇಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಮದ್ಯ ಮಾರಾಟಕ್ಕೆ ಹೆಚ್ಚಿನ ಸಮಯಾವಕಾಶವನ್ನ ಕೊಟ್ಟಿಲ್ಲ, ಜೊತೆಗೆ ಮದ್ಯ ಮಾರಾಟ ಕೂಡ ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ. ಮಾಹಿತಿ ಕೊಡ್ತಾದ್ರೆ ನಾಗೇಂದ್ರ ಬಾಬು, ನಾನು ಸದ್ಯಕ್ಕೆ ಎಂಜಿ ರಸ್ತೆಯ ಟಾನಿಕ್ ಮುಂಭಾಗದಲ್ಲಿದ್ದೀನಿ. ಮದ್ಯ ಮಾರಾಟ ಇವತ್ತು ಹೆಚ್ಚಳ ಆಗುವಂತಹ ನಿರೀಕ್ಷೆ ಇದೆ. ಯಾಕಂತ ಹೇಳಿದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ ಬೆನ್ನಲ್ಲೇ ಮದ್ಯ ಮಾರಾಟ ಹೆಚ್ಚಳ ಆಗುತ್ತೆ. ಇದೇ ನಿರೀಕ್ಷೆಯನ್ನ ಮಾರಾಟಗಾರರು ಕೂಡ ಹೊಂದಿರುವಂತದ್ದು. ಒಂದ್ ರೀತಿಯ ಸೆಲೆಬ್ರೇಷನ್ ನ ಎಂಜಾಯ್ ಮಾಡೋದಕ್ಕೆ ಸಾಕಷ್ಟು ಜನ ಮದ್ಯಕ್ಕೆ ಹೋಗ್ತಾರೆ, ಪರ್ಚೇಸಿಗೆ ಅಂತ ಬರ್ತಾರೆ. ಆ ಪರ್ಚೇಸ್ ನಡೀತಾ ಇದೆ. ಈಗ ಕಮ್ಮಿ ಕ್ರೌಡ್ ಇದೆ, ಬಟ್ ಸಂಜೆ ನಂತರ ಸಾಕಷ್ಟು ಜನ ಇಲ್ಲಿ ಪರ್ಚೇಸ್ ಮಾಡುವಂತಹ ನಿರೀಕ್ಷೆಯನ್ನ ಹೊಂದಲಾಗಿದೆ. ಕಳೆದ ವರ್ಷ ಕೂಡ ಈ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ಹಾಗೆ ಕ್ರಿಸ್ಮಸ್ ಸೆಲೆಬ್ರೇಷನ್ ವೇಳೆ ಮಾರಾಟ ಆಗಿತ್ತು ಅನ್ನೋ ಒಂದು ಇನ್ಫಾರ್ಮೇಶನ್ ಸಿಗ್ತಾ ಇತ್ತು. ಈ ಬಾರಿ ಕೂಡ 30% ಅಷ್ಟು ಮಾರಾಟ ಆರಂಭವಾಗುವಂತ ಅಂದ್ರೆ ನಿರೀಕ್ಷೆ ಇದೆ. ಚೆನ್ನಾಗಿ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆಯನ್ನ ಹೊಂದಲಾಗಿದೆ. ಆದ್ರೆ ಸಾಕಷ್ಟು ಜನ ಈ ಹೊತ್ತಿನಲ್ಲಿ ಔಟ್ ಆಫ್ ಬೆಂಗಳೂರು ಹೋಗ್ತಾರೆ. ಅದು ಬೇರೆ ಬೇರೆ ರೆಸಾರ್ಟ್ಗಳಿರ್ಬೋದು. ಈ ರೆಸಾರ್ಟ್ಗಳಿಗೆಲ್ಲ ಅವರು ಹೋಗುವಂತದ್ದು, ಅಲ್ಲಿ ಅವರು ಪಾರ್ಟಿಯನ್ನ ಪ್ಲಾನ್ ಮಾಡ್ತಾರೆ. ಹಾಗಾಗಿ ಬೆಂಗಳೂರಿನಲ್ಲಿರುವಂತಹ ಸಾಕಷ್ಟು ಜನ ಇವತ್ತು ಇರೋದಿಲ್ಲ. ಇದರಿಂದ ಮದ್ಯದ ಮಾರಾಟ ಅಂತ ಹೈ ಡಿಮ್ಯಾಂಡ್ ಏನು ಇರೋದಿಲ್ಲ. ಆದ್ರೆ
ಬೆಂಗಳೂರಿನಲ್ಲಿ ಉಳ್ಕೊಂಡಂತವರು ಮದ್ಯವನ್ನ ಖರೀದಿಗೆ ಬರ್ತಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ಕೂಡ ಲಭ್ಯವಾಗ್ತಾ ಇದೆ. ಸಂಜೆ ನಂತರ ಸಾಕಷ್ಟು ಜನ ಬಂದು ಮದ್ಯ ಖರೀದಿ ಮಾಡುವಂತಹ ಸಾಧ್ಯತೆ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಲಾಸ್ಟ್ ಇಯರ್ ನಾವು ಇದೇ ಒಂದು ಟಾನಿಕ್ ಮುಂಭಾಗದಲ್ಲಿ ಬಂದಾಗ ಸಾಕಷ್ಟು ಜನ ಸರತಿ ಸಾಲಿನಲ್ಲಿ ನಿಂತು ಮದ್ಯದ ಖರೀದಿಯನ್ನ ಮಾಡಿದ್ರು. ಆದ್ರೆ ಈ ಬಾರಿ ಅಂತಹ ಕ್ರೌಡ್ ಇಲ್ಲ. ಪ್ರಾಬ್ಲಿ ಸಂಜೆ 5 ಗಂಟೆ ನಂತರ ಪರ್ಚೇಸ್ ಮಾಡುವಂತಹ ನಿಟ್ಟಿನಲ್ಲಿ ಜನ ಇಲ್ಲಿಗೆ ಬರುವಂತಹ ನಿರೀಕ್ಷೆಯನ್ನ ಹೊಂದಲಾಗಿದೆ. ಇನ್ನು ಸ್ಪೆಷಲ್ ಪರ್ಮಿಷನ್ ಅಂತ ಹೇಳಿ ಮಾರಾಟಕ್ಕೆ ಯಾವುದೇ ರೀತಿಯಾಗಿ ಕೊಡ್ಲಾಗಿಲ್ಲ. ಅಂದ್ರೆ ಈ ಹಿಂದೆ ಬೆಳಿಗ್ಗೆ 6 ಗಂಟೆಯಿಂದನೂ ಕೂಡ ಮದ್ಯ ಮಾರಾಟಕ್ಕೆ ಅವಕಾಶ ಇದೆ ಅಂತ ಹೇಳಲಾಗ್ತಾ ಇತ್ತು. ಅದು ಕೇವಲ ರೂಮರ್ಸ್ ಅನ್ನೋದು ನಮಗೆ ಗೊತ್ತಾಯ್ತು. ಹೀಗಾಗಿ ಮತ್ತೊಮ್ಮೆ ಅದರ ಬಗ್ಗೆ ಚೆಕ್ ನ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲ, ಸ್ಪೆಷಲ್ ಪರ್ಮಿಷನ್ ರೀತಿಯಲ್ಲಿ ಯಾವುದೇ ಇಲ್ಲ. ಯಥಾ ಪ್ರಕಾರ MRP ಔಟ್ಲೆಟ್ಗಳು ಓಪನ್ ಆಗ್ತವೆ, ಯಥಾ ಪ್ರಕಾರ ಕ್ಲೋಸ್ ಆಗ್ತವೆ ಅಂತ. ಅಂದ್ರೆ CL2 ಅಂತ ಲೈಸೆನ್ಸ್ ನ ಹೊಂದಿರುವಂತಹ MRP ಔಟ್ಲೆಟ್ಗಳಿಗೆ ಬೆಳಿಗ್ಗೆ ಯಥಾ ಪ್ರಕಾರ 10 ಗಂಟೆಯಿಂದ ರಾತ್ರಿ 10:30ವರೆಗೂ ಮಾತ್ರ ಅವಕಾಶ. 10:30 ನಂತರ ಅವರು ಕ್ಲೋಸ್ ನ ಮಾಡಬೇಕಾಗುತ್ತೆ. ಆದ್ರೆ CL7 ಮತ್ತೆ CL9 ಅಂದ್ರೆ ಪಬ್ ಅಂಡ್ ರೆಸ್ಟೋರೆಂಟ್ಗಳಿಗೆ ಆಗುವಂತಹ ಜಾಗಗಳಲ್ಲಿ ರಾತ್ರಿ 1 ಗಂಟೆವರೆಗೂ ಮಾರಾಟಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಯಾಕಂದ್ರೆ ಅದು ಪಬ್ ರೆಸ್ಟೋರೆಂಟ್ ಇರೋದ್ರಿಂದ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಶೇಕಡ 30ರಷ್ಟು ಮದ್ಯ ಮಾರಾಟ ಹೆಚ್ಚಳದ ನಿರೀಕ್ಷೆ ಇದೆ. ಅಂದ್ರೆ ಅದರಲ್ಲಿ ಯಾವುದೇ ರೀತಿಯಂತ ಸಮಯದಲ್ಲಿ ವ್ಯತ್ಯಾಸಗಳಿದಿಲ್ಲ. ರಾತ್ರಿ 11 ಗಂಟೆವರೆಗೂ ಮಾತ್ರ ಮದ್ಯವನ್ನ ಮಾರಾಟ ಮಾಡಬಹುದು, ಅದಕ್ಕಿಂತ ಹೆಚ್ಚಾಗಿ ಮಾರಾಟ ಮಾಡುವಂತಿಲ್ಲ ಅನ್ನೋದ್ರ ಬಗ್ಗೆ ಸರ್ಕಾರ ಕಟ್ಟುನಿಟ್ಟಿನ ರೂಲ್ಸ್ ಅನ್ನ ಫಾಲೋ ಮಾಡಲೇಬೇಕು ಅಂತೇಳಿ ಎಚ್ಚರಿಕೆ ಸಂದೇಶವನ್ನ ಕೊಟ್ಟಿದೆ. ಇವತ್ತು ಶೇಕಡ 30ರಷ್ಟು ಮದ್ಯ ಮಾರಾಟ ಹೆಚ್ಚಳ ಆಗುವಂತ